ಕೇವಲ 8 ದಿನಗಳ ಬಾಹ್ಯಾಕಾಶ ಸಂಶೋಧನೆಗೆಂದು ಹೊರಟಂತಹ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ ಕುಮಾರ್ ಅವರು ಬರೋಬ್ಬರಿ 9 ತಿಂಗಳ ಕಾಲ ಸ್ಪೇಸ್ನಲ್ಲಿ ಉಳಿದುಕೊಳ್ಳುವಂಥ ಒಂದು ಸಮಯ ಬರುತ್ತೆ. ಸೊ ಇವರಿಬ್ಬರು ನಾಸಾ ಸಂಸ್ಥೆ ಮುಖಾಂತರ ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಭೂಮಿಗೆ ವಾಪಸ್ ಬರಬೇಕಾದ್ರೆ ಟೆಕ್ನಿಕಲ್ ಸಮಸ್ಯೆ ಉಂಟಾಗಿ ಭೂಮಿಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹತ್ರ 9 ತಿಂಗಳ ಕಾಲ ಅಂದರೆ ಮಾರ್ಚ್ 19ರಂದು ಇವ್ರನ್ನ ಮತ್ತೆ ಸೇಫಾಗಿ ವಾಪಸ್ ಕರ್ಕೊಂಬರೋದಾಗುತ್ತೆ. ಸೊ ಅಲ್ಲಿ ತನಕ ತುಂಬಾ ಒಂದು ಎಫರ್ಟ್ ಅನ್ನೋದು ಆಗ್ತಾ ಇರುತ್ತೆ ನಾಸಾ ಸಂಸ್ಥೆ. ಮತ್ತು ಈ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಸಂಸ್ಥೆ ಮುಖಾಂತರ ಕೋಆರ್ಡಿನೇಷನ್ ಆಗಿ ಒಂದು ಯಶಸ್ವಿ ಕಾರ್ಯಾಚರಣೆ ಮುಖಾಂತರ ಅವರಿಬ್ಬರನ್ನು ಸಹ ಭೂಮಿಗೆ ಮತ್ತೆ ವಾಪಸ್ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ಅದರ ಜೊತೆಗೆ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಸುನೀತಾ ವಿಲಿಯಮ್ಸ್ ಅವರು ಭಾರತೀಯ ಮೂಲದ ಮಹಿಳೆ ಆಗಿರ್ತಕ್ಕಂಥದ್ದು. ಒಬ್ಬ ಮಹಿಳೆಯಾಗಿ ಮೊಟ್ಟ ಮೊದಲ ಮಹಿಳೆಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳ್ಕೊಂಡಿರ್ತಕ್ಕಂಥ ಮಹಿಳೆಯಾಗಿ ಕೀರ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಭಾರತೀಯ ಮಹಿಳೆ ಅನ್ನೋದು, ಭಾರತೀಯ ಮೂಲದ ಮಹಿಳೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಬರೋಬ್ಬರಿ ಇವರಿಬ್ಬರು ಭೂಮಿಯ ಸುತ್ತ 4576 ಬಾರಿ ಭೂಮಿಯ ಸುತ್ತ ಇರ್ತಕ್ಕಂಥದ್ದು. ಒಂದು ಟೋಟಲ್ 9 ತಿಂಗಳಲ್ಲಿ 4576 ಬಾರಿ ಭೂಮಿಯ ಸುತ್ತಿರ್ತಕ್ಕಂಥದ್ದು. ಸೊ ಇಂತಹ ಮಹಿಳೆಯ ಬಗ್ಗೆ, ಇಂತಹ ಮಹಿಳೆಯ ಸಾಧನೆಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ.